ಅದೆಲ್ಲೂ ಹೋಗಿದ್ದಾಳ ಗೊತ್ತಿಲ್ಲ ಎಲ್ಲಾದ್ರೂ. ನನಗಂತೂ ತುಂಬ ಬೇಜಾರೇ ಆಗ್ತಾ ಇದೆ. ಅವಾಗ ತುಂಬ ಎಷ್ಟೊತ್ತು ಅಂತ ಇಲ್ಲಿ ಕುತ್ಕೊಳ್ಳಿ ಬಾಗ್ಲಲ್ಲೇ ಹೋಗೋರು ಬರಲ್ಲ, ನನ್ನೇ ನೋಡ್ತಾ ಇದ್ದಾರೆ. ಕರುಣೆ ಯಾವಾಗ ಬಂದೆ, ಕರುಣೆ ಯಾವಾಗ ಬಂದೆ ಅಂತ ನೋಡ್ತಾನೆ ಇದ್ದಾರೆ. ನನ್ನನ್ನೇನು ನೋಡೇ ಇಲ್ವೇನೋ ಅನ್ನೋ ಥರ. ನನಗಂತೂ ಸೋ ಈಚಿಂಗ್ ಆಗ್ತಾ ಇದೆ. ಓ ಮೈ ಗಾಡ್, ಈ ಮಮ್ಮಿನೂ ಬರಲಿಲ್ಲ, ಈ ಅತ್ತಿಗೆನೂ ಬರಲಿಲ್ಲ, ಯಾರೂ ಬರಲಿಲ್ಲ ಮನೆಯವರು. ಓ ನನಗಂತೂ ಡಿಸ್ಕಸ್ಟಿಂಗ್ ಅನ್ನಿಸ್ತಾ ಇದೆ. ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಅಟ್ಲೀಸ್ಟ್ ಈ ಚೇರ್ ಆದರೂ ಇಟ್ಟಿದ್ದಾರೆ, ಅದೇ ನನ್ನ ಪುಣ್ಯ ಸದ್ಯಕ್ಕೆ. ಈ ಚೇರ್ ಇಲ್ಲ ಅಂದರೆ ನಾನು ಈ ಫುಟ್ಪಾತಲ್ಲಿ ನೆಲದ ಕುತ್ಕೋಬೇಕಾಗಿತ್ತು. ಓ ಮೈ ಗಾಡ್, ಸೇವ್ ಮಿ ಗಾಡ್ ಪ್ಲೀಸ್ ಫ್ರಮ್ ಗಾಡ್. ಮಮ್ಮಿ ಇಲ್ಲ ಅಂದರೆ ಅದಕ್ಕೆನ ಯಾರನ್ನಾರು ಒಬ್ಬರನ್ನ ಬೇಗ ಕಳಿಸು ಗಾಡ್. ಎಲ್ಲಿದೆಯಾ ಗಾಡ್ ನೀನು? ಕಾರಣ್ಯ ಯಾವಾಗ ಬಂದವ? ಏನವ ಈಗ ಮನೆ ಹೋಗಿದೆ, ಅಲೆ ಬಂದಿದ್ದಲ್ಲವ? ಏನವ ಸಮಾಚಾರ? ಯಾಕವ ಮಕ್ಕಂತ್ರ ಬೀಳ್ಸ್ಕೊಳಂಗಾಗದಲ್ಲ? ಏನಾಯ್ತೆ ಮಗ? ಏನಿಲ್ಲ ಆಂಟಿ, ಶಾಂತು ಆಂಟಿ ಬನ್ನಿ ಆಂಟಿ. ನಮ್ಮನೆಯವ್ರಂತೂ ಒಬ್ಬರು ಇಲ್ಲ ಮನೇಲಿ, ಎಲ್ಲೋಗಿದ್ದಾರೆ ಅಂತ ಗೊತ್ತಿಲ್ಲ. ನಮ್ಮ ಅತ್ತಿಗೆಯವ್ರು ನಿಮ್ಮ ಮನೆ ಕಡೆ ಇದ್ರ ಶಾಂತ ಆಂಟಿ? ಎಲ್ಲೋಗಿದ್ದಾರೆ ಅಂತ ಗೊತ್ತಿಲ್ಲ, ಯಾರು ಇಲ್ಲ ಮನೇಲಿ. ನಂಗಂತೂ ಸಖತ್ ಬೇಜಾರಾಗ್ತಿದೆ ಬಾಗಿಲು ಕುತ್ಕೊಳ್ಳೋಕ್ಕೆ. ಅದಕ್ಕೋಸ್ಕರ ಆವಾಗಲೇ ಬಂದಿಲ್ಲ ಕಣವ ನಿಮ್ಮ ಅತ್ತಿಗೆ. ಅದೇನೋ ದನ ಕಟ್ಟಾಕ್ಬೇಕು ಅಂದ್ಬಿಟ್ಟು ಗದ್ದೆ ತಕ್ಕ ಹೋದ್ಲವ. ಏನವ ಪ್ರೂಫ್ ತಂಗ್ ಬಂದಿದ್ದಿ? ಅದೇ ಆಂಟಿ, ಊರಬ್ಬ ಇದೆಯಲ್ಲ ಆಂಟಿ, ಅದಕ್ಕೋಸ್ಕರ ಬಂದೆ ನಾನು. ಊರಬ್ಬ ಇದೆಯಲ್ಲ ಅದಕ್ಕೋಸ್ಕರ ಬಂದಿದ್ದೀನಿ. ಇವ್ರು ನೋಡಿದ್ರೆ ಮನೆ ಯಾರು ಇಲ್ಲ. ಟ್ರೈನ್ ಬೇರೆ ಸ್ಟಾರ್ಟ್ ಆಗೋ ಥರ ಇದೆ. ನಾನು ಎಲ್ಲಿ ಕುತ್ಕೊಳ್ಳಿ ಏನು ಮಾಡಲಿ ಒಂದು ಗೊತ್ತಾಗ್ತಾ ಇಲ್ಲ ಆಂಟಿ. ನನಗಂತೂ ಸೋ ಡಿಸ್ಕಸ್ಟಿಂಗ್ ಅನ್ನಿಸ್ತಾ ಇದೆ. ಅಟ್ಲೀಸ್ಟ್ ನಾನು ನಿಮ್ಮ ಮನೆ ಹತ್ರ ಅದು ಬರಲಾ ಆಂಟಿ? ಅಯ್ಯೋ ಮಗ ಕೇಳ್ತಿಲ್ಲವ, ಬಾರವ ಕಾಪಿನೋ ಏನೋ ಮಾಡ್ಕೊಡ್ತೀನಿ, ಕುಡ್ಕೊಂಡು ಕೂತಿದ್ದು ಬರೀವಂತೆ. ಬತ್ತಾರ ಬಾ, ಅವಳೆಲ್ಲ ದನ ಕಟ್ಟಕ್ಕೆ ಹೋಗ್ತೀನಿ ಅಂತಿಲ್ಲ ಕಣ ಲಕ್ಷ್ಮಿ. ಬತ್ತಾರ ಬಾ, ಮಳೆ ಬೇರೆ ಬರಂಗದೆ, ಒಂದೊಳಗೆ ಕೂತಿದ್ದು ಬರೀ ಬಾರವ ನಮ್ಮ ಮನೆ ತವ. ನನ್ನ ಸಾತಿ ಮಗಳು ಯಾಕೆ ಬರ್ಬೇಕಂದ್ರೆ ನಟಿ ಮಗಳಿಗೆ ನಾನು ಹೋಗೋವತ್ತಿಗೆ ಜಗಳ ಆಡಿ ಕಳಿಸ್ಬಿಟ್ಲು ನಮ್ಮನ್ನು ಮಾತ್ರ. ಇವತ್ತು ಯಾಕೆ ಬೇಡ ನಟಿಗಳು ತಡಿ ಚಪ್ಪಲಿ ಕಿತ್ತೋಗಿ ಮಾಡ್ತೀನಿ ನಮ್ಮ ಮುಂಡೆಗೆ. ಮನೆಯಿಂದ ಹಚ್ಕೋಗ್ರಿ ಅಂದ್ಲು ನಮ್ಮನ್ನು ಮಾತ್ರ. ಇವಾಗ ಯಾಮ ಕಾಯ್ಕೊಂಡ್ ಬಂದಳ ಕಣ್ ನಮ್ಮ ಮನೆ ಗಂಟ. ನಿಮ್ಮವ್ವ ಬರಂಗೋಳಲ್ಲವ, ಕೆಂಪಕ್ಕ ಬತ್ತಾವಳು ನೋಡಲ್ಲಿ ನಿಮ್ಮವ್ವ. ಓ ಮೈ ಗಾಡ್, ಮಮ್ಮಿ ಬರ್ತಿದ್ರಂತೆ. ಫಸ್ಟ್ ನಾನು ಅವಳ ಥರ ಡ್ರಾಮಾ ಆಡಬೇಕು, ಇಲ್ಲ ಅಂದರೆ ನನಗಿದು ವರ್ಕೌಟ್ ಆಗಲ್ಲ. ಮಮ್ಮಿ ನಾನು ಜಗಳ ಮಾಡಿ ಕಳ್ಸಿರೋದಕ್ಕೆ ನನ್ನ ಮೇಲೆ ಫುಲ್ಲು ಕೋಪ ಮಾಡ್ಕೊಂಡಿರ್ತಾರೆ. ಆಂಗ್ರಿ ಫೀಲಲ್ಲಿ ನನಗೇನು ಮಾಡ್ತಿರೋ ಗೊತ್ತಿಲ್ಲ. ಫಸ್ಟ್ ನಾನು ಅಳೋ ಥರ ಕ್ರೈಂಗ್ ಮಾಡಬೇಕಿಲ್ಲ ಅಂತಂದರೆ ನನಗಿದೇನು ವರ್ಕೌಟ್ ಆಗಲ್ಲ. ಅಯ್ಯೋ ಶಾಂತ ಆಂಟಿ, ನನ್ಗೆ ಯಾರಿದ್ದಾರೆ ಆಂಟಿ? ಯಾರಿದ್ದಾರೆ? ನನಗೆ ಯಾರು ಇಲ್ಲ ಆಂಟಿ. ನನಗೆ ಹೆಚ್ಚಿರೋ ನಮ್ಮ ಮಮ್ಮಿನೇ, ನಮ್ಮ ಮದರೇ ನನ್ನ ಮಾತು ಕೇಳಲ್ಲ. ನನ್ಗಿನ್ ಯಾರಿದ್ದಾರೆ ಆಂಟಿ? ಅಲ್ಲಿ ನನ್ನ ಗಂಡ, ನನ್ನ ಹಸ್ಬೆಂಡ್ ಬೇರೆ ಫುಲ್ ಜಗಳ ಆಡಿ ನನ್ನ ಕಳಿಸಿದ್ದಾನೆ. ನಾನು ಇಲ್ಲಿ ನಮ್ಮ ಮನೆ ಅಪ್ಪನ ಮನೆ ಬಾಗ್ಲಿಗೆ ಬಂದ್ರು ಯಾರು ಇಲ್ಲ, ಒಬ್ರು ನಮ್ಮ ಮಮ್ಮಿನೂ ಸಹ ಇಲ್ಲ. ನನ್ಗೆ ಎಷ್ಟು ಕಣ್ಣಲ್ಲಿ ನೀರು ಬರ್ತಿದೆ ಗೊತ್ತಾ ಆಂಟಿ? ನಂಗಂತೂ ಸಖತ್ ಬೇಜಾರಾಗ್ತದೆ ಶಾಂತ ಆಂಟಿ. ಇದೇನವ ಈಗ ತಾನೇ ಹಬ್ಬಕ್ಕೆ ಬಂದಿದ್ದೀನಿ ಅಂತಂದೆ, ಈಗ ನೋಡಿದ್ರೆ ಗಂಡನ ಜೊತೆ ಜಗಳ ಆಡ್ಕೊಂಡ್ ಬಂದಿದ್ದೀನಿ ಅಂತಿದ್ದಿ. ಇದೇನವ ನೀನು? ನನಗೂ ನನ್ನ ಹಸ್ಬೆಂಡ್ಗೂ ಅಡುಗೆ ಮಾಡೋ ಮಾತಿಗೆ ಜಗಳ ಆಯಿತು ಆಂಟಿ. ನನಗಂತೂ ಅದಕ್ಕೆ ನನ್ಗೆ ಒಂದು ವಾರ ಬಂದ್ಬಿಟ್ಟಿದ್ದೀನಿ. ಅವರೇ ಅಡುಗೆ ಮಾಡ್ಕೊಂಡು ತಿನ್ಲಿ ಗೊತ್ತಾಗುತ್ತೆ ಅಂದ್ಬಿಟ್ಟು ನಾನು ಬಂದ್ಬಿಟ್ಟಿದ್ದೀನಿ ಆಂಟಿ. ನಾನು ಅಡುಗೆ ಮಾಡಿದ್ರೆ ಅದಕ್ಕೆಲ್ಲ ಕಾಮೆಂಟ್ ಮಾಡ್ತಾರೆ, ಹಂಗಿದೆ ಹಿಂಗಿದೆ ಅಂತ ಅಂದ್ಬಿಟ್ಟು. ನಂಗೆ ಅದಕ್ಕೆ ಸಖತ್ತು ಬೇಜಾರಾಯ್ತು ಆಂಟಿ. ಅದಕ್ಕೆ ಬಂದ್ಬಿಟ್ಟಿದ್ದೀನಿ. ನಾನು ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ನಮ್ಮ ಮಮ್ಮಿ ಬೇರೆ ಇಲ್ಲ. ನಮ್ಮ ಮಮ್ಮಿ ಇದ್ರೆ ನಮ್ಮ ಮಮ್ಮಿ ಹತ್ರ ಏನಾದ್ರು ಹೇಳ್ಕೊಬೋದು. ನಮ್ಮ ಮಮ್ಮಿನಿಲ್ಲ. ನಂಗೆ ಅದೇ ನಂಗೆ ಸಖತ್ತು ಕಣ್ಣಲ್ಲಿ ನೀರೇ ಬರ್ತಾ ಇದೆ. ಅಯ್ಯೋ ಸುಂದಿರ ಅಳ್ಬೇಡ ಸುಂದಿರ. ನಿಮ್ಮವ್ವ ಬಂದವಳು ನೋಡು, ಇಲ್ಲ ಅವಳು ನೋಡು, ನಿಮ್ಮವ್ವ ಇದ್ರ ನೋಡು. ಓ ಮಮ್ಮಿ, ಓ ಮೈ ಗಾಡ್, ಮಮ್ಮಿ ನೀ ಬಂದ್ರೆ? ಮಮ್ಮಿ ಯಾಕೆ ಬಂದಿದ್ದಿ? ಕಂತ್ರಿಲೌಡಿ ಯಾಕೆ ಬಂದಿದ್ದಿಲೆ? ಉಗಾದಿ ಹಬ್ಬದಲ್ಲಿ ಮನೆಯಿಂದ ಆಚೆ ಕಳಿಸ್ಬಿಟ್ಟು ಇವಾಗ ಬಂದವಳೆ. ಊರೊಳಗೆ ನನ್ನ ಮನ ಮರ್ದಿ ತೆಗೆದ್ಬಿಟ್ಲು. ಇವಾಗ ಬಂದವಳೆ ಯವ್ವ ಅಂತ ಅಲ್ಲಾಡಿಸ್ಕೊಂಡು ಮಮ್ಮಿ ಅಂತ. ಮಮ್ಮಿ ಅವತ್ತಾಗಿರುತ್ತೆ, ನೀವು ಇನ್ನೂ ಮನಸ್ಸಲ್ಲಿ ಮಡಿಕೊಂಡಿದ್ದೀರಾ ಮಮ್ಮಿ? ಅವತ್ತೇನೋ ಕೆಚ್ಕಲ್ಗೆ ಎಲ್ಲ ಆಗೋಯ್ತು ಮಮ್ಮಿ, ಬಿಡು ಮಮ್ಮಿ ಅದನ್ನೆಲ್ಲ. ನಾನು ಎಷ್ಟು ನನ್ನ ಹಸ್ಬೆಂಡ್ ಜಗಳ ಆಡ್ಕೊಂಡು ಅಲ್ಲಿಂದ ಬಂದಿದ್ದೀನಿ, ಅದನ್ನೆಲ್ಲ ನೀವು ರಿವೆಂಜ್ ತೀರಿಸ್ಕೊತಾ ಇದ್ದೀರಾ ಮಮ್ಮಿ? ನಾನಂದ್ರೆ ನಿಮ್ಗೆ ಇಷ್ಟ ಇಲ್ವಾ ಮಮ್ಮಿ? ನಿಮ್ಮ ಅಳಿ ಅಂದ್ರೆ ನನ್ಗೆ ಹೊಡೆದು ಬಡ್ದು ಕಳ್ಸಿದ್ದಾರೆ, ಅದನ್ನೆಲ್ಲ ಕೇಳಲ್ವಾ ಮಮ್ಮಿ ನೀನು? ಅತ್ತ ನಿಂತ್ಕೋ, ಫಸ್ಟ್ ಅತ್ತ ನಿಂತ್ಕೋ, ಮೈ ಮೇಲೆ ಬೀಳ್ತಾಳೆ, ನಿಂತ್ಕೊಳತ್ತಾಗೆ. ನಾನು ಕಷ್ಟ ಹೇಳ್ಕೋಣ ಅಂತ ಬಂದು ನನ್ನೇ ದೂರ ತಳ್ತಾ ಇದೆಯಲ್ಲ ಮಮ್ಮಿ. ನನ್ಗೆ ಯಾರಿದ್ದಾರೆ ಮಮ್ಮಿ ನೀನು ಬಿಟ್ರೆ? ಮಮ್ಮಿ ಅಯ್ಯಯ್ಯ ಯಾಕೆ ಹಿಂಗೆ ಗಿತ್ಕೊಂಡಿದ್ದೀವಿ ಹೇಳು? ಉರುಕೆರೆಲ್ಲ ಒಂದಾಗಂಗೆ ಗಿತ್ಕೊಂಡು ನಿಂತಾವಳೆ. ಏನಾಯ್ತೆ ಯಾಕ್ಲೆ? ಏನು ಮಾಡಿದ್ನೆ ಅವನು? ಕಂತ್ರಿ ನನ್ನ ಮಗ, ನನ್ನ ಮಗಳು ಚಪ್ಪಲಿ ಕಿತ್ತೋಗಿ ಮಾಡಿತೀನಿ ಹೇಳು. ಏನು ಮಾಡ್ದ ನನ್ನ ಮಗನೇ ಇದ? ಅದೇ ಮಮ್ಮಿ, ಊರಬ್ಬ ಇದೆಯಲ್ಲ ಮಮ್ಮಿ ನಮ್ಮದು, ಊರಬ್ಬಕ್ಕೆ ಹೋಗ್ತೀನಿ ಅಂತಂದ್ರೆ ಏನಕ್ಕೆ ಹೋಗ್ತೀಯ ಇವಾಗಲೇ? ಇಷ್ಟು ಬೇಗ ಏನಕ್ಕೆ ಹೋಗ್ತೀಯ ಅಂತ ನನ್ನ ಮೇಲೆ ತುಂಬ ಜಗಳ ಆಡಿ ಬ್ಯಾಗೆಲ್ಲ ತೆಗೆದು ಆಚೆ ಇಸ್ಬಿಟ್ಟ ಮಮ್ಮಿ. ನೀನು ಹೇಳಿಯಾ? ಅಲ್ಲ ಕಣಗೆ ಕಾರುಣ್ಯ, ಹಬ್ಬ ಇನ್ನು ಇವತ್ತು ಕಂಬ ಹಾಕ್ತಾವ್ರೆ. ಇವತ್ತು 15 ದಿವಸ ಕಲ್ವೇನಾಗೆ ಹಬ್ಬ. ಇವತ್ತೇ ಬರ್ತಾಯಿದ್ದೆಲ್ಲಾಗಿ ನೀನು, ಮತ್ತೆ ಇನ್ನೇನು ಮಾಡಂದೆ ಅವನು? ಕಣವ ಮಗ, ನೀನು ಇವತ್ತೇ ಬಂದರೆ ಅವನು ಏನು ಮಾಡ್ಕೊಂಡನು, ಎಂತ ಮಾಡ್ಕೊಂಡನು? ನೀನು ಹಬ್ಬದ ದಿನ ಬಂದರೆ ಆಯ್ತದೆ, ಇಲ್ಲ ಹಬ್ಬದ ಹಿಂದಿನ ದಿನ ಬಂದರೆ ಆಯ್ತದೆ.
ಅಲ್ಲ ಈಗ್ಲೇ ಬಂದು ಕುತ್ಕೊಂಡ್ರೆ ಅವ್ನು ಸುಮ್ಮನಿದ್ದಾನೆ. ಸುಮ್ಮನಿರಮ್ಮ ನೀವು. ನಿಮ್ಗೆ ಯಾಕೆ ನಮ್ಮ ಮನೆ ಸುದ್ದಿ? ಅಲ್ಲ ನನ್ನ ಮಗಳು ಯಾವ ತರ ಬರ್ತಾಳೆ, ಯಾವ ತರ ಹೋಯ್ತಾಳೆ, ನಮ್ಮ ಮನೆ ಬರ್ತಾಳೆ, ನಿಮ್ಮ ಮನೆಗೆ ಬಂದಿದ್ದಾಳೆ. ಹಿಂಗ್ ಮಾತಾಡ್ತಿರಲ್ಲ. ಓಹೋ ನೋಡು ಹೆಂಗ್ ಮಾತಾಡೋದ. ಅಲ್ಲ ಕಣ್ಗಿ ಅಂತಿ ನೀನು ಒಂದು ಮದುವೆ ಎಣ್ಣೆತ್ತಿದ್ದಿ ಕಣಗಿ, ಎಣ್ಣೆತ್ಬಿಟ್ಟು ಮಾತಾಡ್ತಿಲ್ಲಗಿ. ನೀನು ಮಗಳು ಮದುವೆ ಮಾಡು ಗೊತ್ತಾಗ್ತದೆ. ಇದ್ಯಾಕೆಪ್ಪಕ್ಕ ಹಂಗ್ ಮಾತಾಡ್ತಿದ್ಯಲ್ಲ? ಇನ್ನೊಂದು ವಾರ ಇದ್ದಂಗ್ಲೆ ಅಡ್ಗೆ ಮಾಡವ ಹೆಂಗ್ ಅಡ್ಗೆ ಮಾಡಿ ಬಿಟ್ಬಿಟ್ಟು ನಿನ್ ಮಗಳು ಬಂದ್ರೆ ಯಾರು ಸುಮ್ಮನಿದ್ದರು? ತತ್ತಗಿ ಹಿಂಗೆಲ್ಲ ಕಣ, ಹಿಂಗೆಲ್ಲ ಮಾತಾಡ್ಬಾರ್ದು. ನಾನು ಎಣ್ಣೆ ತಿದ್ದೀನಿ. ನಾನು ಒಂದು ಎಣ್ಣೆ ಅದ್ ನೋಡ್ಕೊಂಡೆ ನಾನು ಹೇಳ್ತಾ ಇರೋದು. ಅಲ್ಲ ಇನ್ನು 15 ದಿನ ಹಬ್ಬಕ್ಕೆ ಈಗಲೇ ಬಂದು ಕೂತ್ಕೊಂಡ್ರೆ ಹೆಂಗೆ ಕತೆ? ಇವಳೇನ್ ಬೇರೆ ಊರೇ? ಒಂದೇ ಊರ್ಗಲ್ಲಿ ಕೊಟ್ಟಿರೋದು, ಈ ಊರಿಗೆ ಕೊಟ್ಟಿತಾನೆ ಮದುವೆ ಮಾಡಿರೋದು. ಅದು ಗಂಡನ ಮನೆಗೂ ಹೋಗಿಲ್ಲ, ಇಲ್ಲಿ ಬಂದು ಅಪ್ಪನ ಮನೇಲಿ ಕೂತಾವಳೆ. ತಡೆ ಗಂಡನ ಮನೆಗೆ ಹೋಗಿ ಮಾಡ್ಕೊತಾಳೆ ಏನೋ ಅಚ್ಚುಕಟ್ಟು ಮಾಡ್ಬೇಕು, ಮನೆ ಬಣ್ಣ ಸುಣ್ಣ ಮಾಡ್ಕೊಳ್ಳೋದೇನೋ ಅಚ್ಚುಕಟ್ಟು ಮಾಡ್ಕೊತಾಳೆ ಅನ್ನಂಗೂ ಏನಿಲ್ಲ. ಬಂದು ಅಪ್ಪನ ಮನೆ ಬಾಗಿಲು ಕೂತಾವಳೆ. ಇನ್ನೇನ್ ಮಾಡೋಣ ಅವನು? ಸ್ವಲ್ಪ ಏನಾದ್ರು ಸುಮ್ಮನೆ ಇರ್ತೀರಾ? ನಾನು ಹೇಳೋವರ್ಗುನು ಅದೇ ನಮ್ಮ ಮನೆಯವರು ಇವತ್ತು ಕಂಬ ಹಾಕ್ತಾ ಇದ್ದಾರೆ, ನೆಕ್ಸ್ಟ್ ವೀಕ್ ಎಲ್ಲ ಹೋಗ್ಬಿಟ್ಟು ಮನೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಬರೋಣ ಅಂತ ಅಂದ್ರು. ಅದಕ್ಕೆ ನಾನು ಆಗಲ್ಲ, ನಾನು ಇವತ್ತೇ ಹೋಗ್ತೀನಿ, ನಾನು ನಮ್ಮ ಅಪ್ಪನ ಮನೇಲಿ ಇರ್ತೀನಿ, ಬೇಕಾದ್ರೆ ಏನ್ ಬೇಕಾದ್ರೂ ಮಾತ್ಕೊಳ್ಳಿ ಅಂತ ಹೇಳಿದಕ್ಕೆ ನೀನು ಕಟ್ಕೊಂಡಿರೋದೇನ್ಕೆ ನಮ್ಮ ಮನೆಗೆ ಯಾಕೆ ಬರಲ್ಲ ಅಂತ ಅಂದ್ಬಿಟ್ಟು ಜಗಳ ಆಡ್ತಾರೆ ಮಮ್ಮಿಯವರು. ಯಾಕೆ ಹೋಗ್ಬೇಕು ಮುರುಗನ್ ಮನೆಗೆ? ಬಡಕಣವನ್ನು ಹೋಗ್ಬೇಡ. ಕಿತ್ತೋಡ್ ನೋಡಿ ನಿಮ್ಮ ಅತ್ ಮುಂಡೆ ಇಲ್ದಿರ ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡ್ಲು ಕಂತ್ರಿ ಮುಂಡೆ. ನಾಲ್ಕೆಳೆ ಸರ ಮಾಡಿಸ್ತೀನಿ, 3 ಸರ ಮಾಡಿಸ್ತೀನಿ, ಇರೋಳೊಬ್ಳು ಸೊಸೆ ಯಾರೋ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಗಿಣಿ ಮಿಣಿನ್ ಮಾತಾಡ್ಬಿಟ್ಟು ಏನ್ ಮದುವೆ ಮಾಡ್ಕೊಂಡ್ಲು. ಇವತ್ತಿನವರೆಗೂ 1 ಸರ ನನ್ನ ಮಗಿನ ಕತ್ತಲಿ. ಯಾಕೆ ಹೋಗ್ಬೇಕು ಅವಳು ಮಟ್ಟಿ ಬಾಗ್ಲಿಗೆ? ಒಬ್ಬಳ ನೀನು. ನಾವೇ ಹಬ್ಬ ಮಾಡ್ತೀವಿ, ಊರ್ ಜನವೇ ಕರೆದು ಹಬ್ಬ ಮಾಡ್ತೀನಿ. ನಮ್ಮನೇಲಿ ಇರವ ಒಬ್ಬಡ ಕಣ. ಇದ್ನೇ ಹೇಳ್ಕೊಡು ಮಗ್ಳಿಗೆ. ಅದೇನ್ ಬುದ್ಧಿ ಕಲ್ತಿದ್ಯಾ ಕಣಮ್ಮ ಕೆಂಪಮ್ಮ ನೀನು? ಊರು ಹೋಗು ಅಂತದೆ, ಕಾಡ್ ಬಾ ಅಂತದೆ ಅಂದ್ರೆ ಬುದ್ಧಿ ಕಲಿಬೇಡ ನೀನು ಅಂತ. ನಮ್ಮ ಮನಸ್ಸುದ್ದಿ ನಾವೇನಾರ ಮಾಡ್ಕೋತೀವಿ. ನನ್ನ ಬಾಯಿ ಮೊದ್ಲೇ ಸರಿ ಇಲ್ಲ, ನೇರ ಅನ್ನಕ್ಕಿಂತ ಮುಂಚೆ ಏನೋ ಜಾಗ ಖಾಲಿ ಮಾಡು. ನೋಡಿ ಹೆಂಗ್ ಮಾತಾಡದ ನೀನು. ಅಮ್ಮ ನಾನು ಇದ್ದಂಗೆ ಹೇಳಿದ್ಕೆ ಬಂದು ಎದ್ಗೊಂಡ್ರು ಅಂತಾರಲ್ಲ, ಹಂಗಾಯ್ತು ಕಣ್ತಕ್ಕೋ. ನಿಮ್ಮ ಮನಸ್ಸುದ್ದಿ ಏನಾರ ಮಾಡ್ಕೊಳ್ರಿ. ಇಂಥ ಹೆಣ್ಮಕ್ಳು ಮಕ್ಳಿಲ್ದಾರ ಬೇಡ ಕಣವ. ಅದೇನ್ ಬುದ್ಧಿ ಕಲ್ತಿದ್ದಾಳೆ ಇವಳಬ್ಳು ಕಂತ್ರಿ ಮುಂಡೆ. ಲಕ್ಷ್ಮಿ ಒಡ್ಲ ಉರ್ಸ್ಕೊಂಡು ತಿಂತಾರ ಅವ್ವ ಮಗಳು. ಅಳ್ಬೇಡ ಸುಮ್ನಿರ್ನೆ, ಯಾಕೆ ಗಿಚ್ಕೊಂಡ್ ನಿಂತಿದ್ಯಲ್ಲ? ಅಂತವಾದ್ರೆ ಮಾರದ ಕಡಿಸ್ತಾಳೆ ಬಾಯ, ಗಂಡಂತ ಎದ್ರಕೊಂಡ್ ಮಾತಾಡ್ತಾಳೆ. ಮಾತಾಡ್ಬೇಕು ಕಣ್ಣೆ ನೀನು. ಏನ್ ಬುದ್ಧಿ ಕಲ್ತಿರೋದನ್ನು ಇಟ್ಕೊಂಡು ನಾಕ್ ಬಿಟ್ಟಿದ್ರೆ ಅವನ ಬುದ್ಧಿ ಕಲಿತಿದ್ದ ಕಣಗಿ. ಎಸ್ ಮಮ್ಮಿ, ಅವರು ಜಸ್ಟ್ 4 ಏಟ್ನ ಹೊಡೆದ್ಬಿಟ್ಟು ನಾನು ಬಟ್ಟೆಯನ್ನು ತುಂಬ್ಕೊಂಡು ಬಂದ್ಬಿಟ್ಟಿದ್ದೀನಿ. ಹೆಂಗು ಹಬ್ಬ ಇದೆಯಲ್ಲ, ಹಬ್ಬ ಎಲ್ಲ ಮುಗಿಸ್ಕೊಂಡು ಮಟನ್ ಗಿಟನ್ ತಿನ್ಕೊಂಡು ಹೋಗ್ತೀನಿ ಮಮ್ಮಿ. ನಾನು ಹೆಂಗು ಇದು ಸಮ್ಮರ್ ಹಾಲಿಡೇಸ್ ಅಲ್ವಾ, ಅದಕ್ಕೆ ಹುಡುಗರ್ನ ನಾಳೆ ಕಳಿಸಿ ಅಂತ ಹೇಳಿದ್ದೀನಿ. ನಾಳೆ ಬನ್ನಿ ನೀವು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇವತ್ತು ಲಾಸ್ಟ್ ಫೈನಲ್ ಎಕ್ಸಾಮ್ ಇತ್ತು, ಇವತ್ತು ಮುಗಿಸ್ಕೊಂಡು ನಾಳೆ ಬರ್ತಾರೆ ಮಮ್ಮಿ. ಚಿಲ್ಡ್ರನ್ಸ್ ಎಲ್ಲ ಬಂದ್ರು ಬರ್ತಾರೆ ಕಣ್ತಕ. ಇದ್ದಾಯ್ತವೆ ಅವು ಇನ್ನೆಲ್ಲೋಗ್ಬೇಕು, ಎಲ್ಲಿ ಬರಬೇಕು, ಈಗ ಬಂದ್ರು ಬರ್ತಾ ಕಣ್ತಕ. ಕೆಂಪಕ್ಕ ಇದನ್ನೇ ಮಾತಾಡ್ಕೊಂಡು ನಿಂತ್ಕೋಬೇಡ, ಪಟ್ನೆ ಬಾ. ಮುದ್ದೇನು ಗಿದ್ದೇನು ನಾನೇ ಮಾಡ್ಕೊಬರೋಣ, ಇಲ್ಲ ನೀನ್ ಮಾಡ್ಕೊಬಂದ್ಯೋ ನಿನ್ಗೆ? ಅಷ್ಟೊಂಥರ ಸಾರು ಗಿರಿ ಎಲ್ಲ ಒದ್ಕೊ ಬಂದಿದ್ದೀನಿ. ಮುದ್ದೆ ನಾನು ಮಾಡ್ಕೊಬರನೇ? ನೀನೇ ಇಷ್ಟಪ್ಪ ನನ್ಗೆ 2 ಮುದ್ದೆ, ನನ್ನ ಮಗಳಿಗೆ 2 ಮುದ್ದೆ ಮಾಡ್ಕೊಂಡು ಒಂದು ಪಾವ್ ಅಕ್ಕಿ ಹಾಕೊಂಡು ತರೋಗು ಉಣ್ಕೊಳ್ಳೋಣ. ಮಿಷಿನ್ ಅಂತವಳೆ. ಯಾಕೆ ಮಮ್ಮಿ ಮಿಷಿನ್ ಮನೇಲಿ? ಈ ಮನೇಲಿ ಅಡುಗೆ ಮಾಡಲ್ವಾ ಮಮ್ಮಿ? ನಾನಂತೂ ಬೆಳಿಗ್ಗೆ ಬರ್ಬೇಕಾದ್ರೆ ಬರೀ 6 ಇಡ್ಲಿ ತಿಂದಿದ್ದೆ ಮಮ್ಮಿ. ತುಂಬಾ ಹೊಟ್ಟೆ ಹಸಿತಾ ಇದೆ ಮಮ್ಮಿ, ಏನಾದ್ರು ತಿನ್ಬೇಕು ಅನ್ನಿಸ್ತಾ ಇದೆ ಮಮ್ಮಿ. ಬಸ್ ತಿಂದಿರಾಯ್ತಿರ್ಲೇ, ಅಲ್ಲಿಂದ ಕ್ಲಾಸ್ಗೆ ಬರ್ಕೋದೆ ನೀನು ಕಂತ್ರಿ ಮುಂಡೆ? ಅದೇ ಮಮ್ಮಿ, ಬೆಳಿಗ್ಗೆ ಇಡ್ಲಿ ತಿಂದಿದ್ದೆ, ಮತ್ತೆ ಸ್ವಲ್ಪ ಮಿಲ್ಕ್ ಶೇಕ್ ಮಾಡ್ಕೊಂಡ್ ಬಂದಿದ್ದೆ, ಅದನ್ನ ಕುಡಿದೆ. ಮತ್ತೆ ಬಸ್ಸಲ್ಲಿ ಚಿಪ್ಸು, ಕಲ್ಲಪುರಿ, ಆಮೇಲೆ ಕಲ್ಲಂಗಡಿ, ಆಮೇಲೆ ಸುತ್ತಕಾಯಿ ಎಲ್ಲ ಬಂದಿದ್ರಲ್ಲ ಮಮ್ಮಿ, ಅದೆಲ್ಲ ತಿಂದಿದ್ದೀನಿ. ಆದ್ರೆ ಯಾಕೋ ಸ್ವಲ್ಪ ಹೊಟ್ಟೆ ಹಸಿತಾ ಇದೆ ಮಮ್ಮಿ. ಅಯ್ಯೋ ಇವಳ್ದೇನು ಹೊಟ್ಟೆನೋ ಕನ್ನಂಬಡಿ ಕಟ್ಟೆನಪ್ಪ. ಈಗಲೇ ಇಷ್ಟು ತಿಂದೋಳು, ಅಲ್ಲಿ ಇರೋ ಬಾಡ ನಮ್ಗೇನು ನಮ್ಗೆ ತಿನ್ನಕ್ ಬಿಟ್ಟಾಳೋ, ತಿನ್ನಕ್ ಬಿಡೋದೇ ಇಲ್ವಾ ಕಣೆ, ಹೋಗತ್ತಾಗಿ. ಅಂತ ಕೆಟ್ಟ ಮುಂಡೆ ಜೊತೆ ಸಂಬಂಧ ಸಾಹಸ ಮಾಡಿ ನಾನು ಹೋಗತ್ತಾಗಿ. ನಾನು ಟಿಫಿನ್ ಕರೆ ನಾನು ಔಸ್ ಮಾಡಿಕೋಬೇಕು. ಈ ಮುಂಡೆಗೆ ಏನಾರು ಚಿಕನ್ ಕೊಟ್ಬಿಟ್ರೆ ಅದನ್ನಿಂದ ಗೋವಿಂದ ಅನ್ಸ್ಬಿಡ್ತಾರೆ. ಅಳ್ಬೇಡ ಸುಮ್ಮನೆ. ಇವತ್ತು ಕೆಂಪಕ್ಕನ ತಂಗಿ ಮಗಳ ಮನೇಲಿ ಬಾಡ ಇತ್ತು ಅಂದ್ಬಿಟ್ಟು ಹೋಗಿದ್ದೆ, ಟಿಫಿನ್ ಕರಲ್ಲಿ ಬಾಳ್ ಬಿಡ್ಕೊಂಡ್ ಬಂದಿದ್ದೀನಿ. ಉಣ್ಣಕ್ ಹೋಗೋಣ ಸುಮ್ಮನೆ ಮಿಸಿನ್ ಅಂತ ಮಡಗಿದ್ದೀನಿ ಕಣ. ನಾನ್ ವೆಜ್ ಮಮ್ಮಿ? ಓ ಮೈ ಗಾಡ್, ನನ್ಗಂತೂ ನಾನ್ ವೆಜ್ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ಬಿಟ್ಟಿತ್ತು ಮಮ್ಮಿ. ನಡಿ ಮಮ್ಮಿ ಬೇಗ ಹೋಗೋಣ. ಇದು ಚಿಕನ್ ಮಟನ ಮಮ್ಮಿ? ಇನ್ನ ನಮ್ಗೆ ಹೆಸ್ರೇ ಗತಿ, ಇಷ್ಟು ಸಾರು ಬಿಟ್ಕೊಂಡು ನೆಕ್ಕಬೇಕಷ್ಟೇ. ಈ ಮುಂಡೇರೇನು ನಮ್ಗೇನು ಪೀಸ್ ನಮ್ ತಕ್ಕ ದಕ್ಕಗಟ್ಟ ಬಿಡಲ್ಲ ಬಿಡು. ಅಯ್ಯೋ ಮಟನ್ ಕಣ್ಲೆ, ಮಟನು ಆಮೇಲೆ ಪಲ್ಯ ಎಲ್ಲ ನಾನು ಹಾಕಿಸ್ಕೊಂಡ್ ಬಂದಿದ್ದೀನಿ, ಚಿಕನ್ ಹಾಕಿಸ್ಕೊಂಡ್ ಬಂದಿದ್ದೀನಿ ಕಣ. ತಿನ್ನಿವತ್ತೆ ಸುಮ್ಮನಿರು, ಹಾಕೊಟ್ಟಾನು. ಮಮ್ಮಿ ಬೇಗ ಮಮ್ಮಿ, ನನ್ಗಂತೂ ನೀವು ಚಿಕನ್ ನೆನ್ಸ್ಬಿಟ್ಟಲ್ಲ, ತುಂಬಾ 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 ಹೊಟ್ಟೆ ಹಸಿತಾ ಇದೆ ಮಮ್ಮಿ. ಮಮ್ಮಿ ಪ್ಲೀಸ್ ಬೇಗ ಹೋಗೋಣ ಮಮ್ಮಿ.
ಏನ್ರಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಿಮಗೆ ಕತೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಬನ್ನಿ ಎಲ್ಲರೂ ಮಟನ್ ಊಟ ಮಾಡೋಣ. ಮಿಷಿನ್ ಮನೆಯಲ್ಲಿ ಮಟನ್ ಊಟ ಮಾಡಿದ್ದೀವಿ. ಬನ್ನಿ ಎಲ್ಲರೂ ತಪ್ಪೆ ಊಟಕ್ಕೆ.